ಸ್ವಾಗತ. ನಾನು ಚಿರಸುಮಾ ದೊಡ್ಮನಿ. ಇವತ್ತಿನ ಹೆಡ್ಲೈನ್ಸ್. ನಮ್ಮ ಪ್ರಚಾರ ಜೋರಾಗಿ ನಡೆಯುತ್ತಿದೆ. 4 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲುವು ವಿಶ್ವಾಸವಿದೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಜಮೀನಿನ ವಿಚಾರವಾಗಿ ಸಂಬಂಧಿಕರ ನಡುವೆ ಜಗಳ, ಗಲಾಟೆ ವೇಳೆ ಗುಂಡಿನಿಂದ ದಾಳಿ ಮಾಡಿದ ಸಂಬಂಧಿಕ. ಹಾರುಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆದಾಯ ತೆರಿಗೆ ಪಾವತಿಯಲ್ಲಿ ಭಾರಿ ವ್ಯತ್ಯಾಸ. ಬೆಂಗಳೂರಿನಲ್ಲಿ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ. ಕರ್ನಾಟಕ ಮತ್ತು ಗೋವಾ ವಿಭಾಗದ ಅಧಿಕಾರಿಗಳಿಂದ ರೇಡ್. ಬಂಡೆ ಹೊಡೆಯಲು ಇಟ್ಟಿದ್ದ ಸ್ಫೋಟಕ ವಸ್ತುಗಳು ಸೀಸ್. ಅಕ್ರಮವಾಗಿ ಇಟ್ಟಿದ್ದ ಜಿಲೆಟಿನ್ ವಶಕ್ಕೆ ಪಡೆದುಕೊಂಡ ಖಾಕಿ. ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಸ್ಫೋಟಕ ವಸ್ತುಗಳ ಸಂಗ್ರಹ. ಆರ್ಸಿಬಿಗೆ ಒತ್ತಡ ಹೆಚ್ಚಿಸಿದ ಚಾಂಪಿಯನ್ ಗರ್ಲ್ಸ್. ವುಮೆನ್ಸ್ ಹಾದಿಯಲ್ಲೇ ಸಾಕ್ತಾರಾ ಆರ್ಸಿಬಿ ಬಾಯ್ಸ್? ಈ ಪ್ರಾಬ್ಲಮ್ ಪರಿಹಾರ ಸಿಕ್ಕರೆ ಟ್ರೋಫಿ ಬರ ಅಂತ್ಯ. ದಾಖಲೆ ರಹಿತ ಹಣವನ್ನು ವಶಕ್ಕೆ ಪಡೆದ ಚುನಾವಣಾ ಅಧಿಕಾರಿಗಳು. ಮದ್ದೂರಿನ ನಿಡಗಟ್ಟೆ ಚೆಕ್ ಪೋಸ್ಟ್ ನಲ್ಲಿ ಅಪಾರ ಪ್ರಮಾಣದ ಹಣ ಸೀಸ್. ಕ್ರೆಟಾ ಕಾರ್ನಲ್ಲಿ ಸಾಗಿಸುತ್ತಿದ್ದ ದಾಖಲೆ ರಹಿತ ಹಣ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಅಕ್ರಮ ಮದ್ಯ ಸಾಗಾಟ. ಲಕ್ಷಾಂತರ ರೂಪಾಯಿಯ ಅಕ್ರಮ ಮದ್ಯ ಸಾಗಾಟ. ಮದ್ಯವನ್ನು ವಶಕ್ಕೆ ಪಡೆದುಕೊಂಡ ಪೊಲೀಸರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ. ಹಾಸನ್, ಮಂಡ್ಯ, ಕೋಲಾರ ಕ್ಷೇತ್ರ ಬಿಟ್ಟುಕೊಡುವಂತೆ ಪಟ್ಟು. ಮಂಡ್ಯ ಕ್ಷೇತ್ರದ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವ ಸುಮಲತಾ. ಸಹೋದರರ ಕೆಲಸಕ್ಕೆ ಬೇಷ್ ಎಂದ ನೆಟ್ಟಿಗರು. ಕಾರನ್ನು ಹೆಲಿಕಾಪ್ಟರ್ನಾಗಿ ಮಾರ್ಪಡಿಸಿದ ಅಣ್ಣ ತಮ್ಮ. ಇಂಟರ್ನೆಟ್ನಲ್ಲಿ ಹರಿದಾಡುತ್ತಿದೆ ದೇಸಿ ಜುಗಾಡ್ ವಿಡಿಯೋ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬ. ಕರ್ನಾಟಕ ಅಂತರಕ್ಷೇಮ ವಿದ್ಯಾ ಸಂಸ್ಥೆಗೆ ಭೇಟಿ ನೀಡಿದ ವಿನಯ್ ಕುಟುಂಬ. ಅಂಧ ಮಗುವನ್ನು ದತ್ತು ಪಡೆದ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ.